ಟು ಸಾಲ್ವ್ ನೀಟ್ ಫಿಸಿಕ್ಸ್ MCQ ಫಾಸ್ಟರ್. ಈ ಕ್ವಶನ್ ನಮ್ಮ ಸ್ಟೂಡೆಂಟ್ಸ್ ಪ್ರತಿ ಲೆಕ್ಚರ್ ಅಲ್ಲೂ ಕೇಳ್ತಾ ಇರ್ತಾರೆ. ಸರ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಏನೋ ಕ್ಯಾಲ್ಕುಲೇಟರ್ಸ್ ಅಲ್ಲೋ ಇರಲ್ಲ, ಹಾಗಿದ್ದಾಗ ನಮಗೆ ಹೇಗೆ ನಮ್ಮ ಫಿಸಿಕ್ಸ್ MCQs ನ ಫಾಸ್ಟ್ ಆಗಿ ಸಾಲ್ವ್ ಮಾಡೋದು? ಸೊ ಈ ತರ ಕ್ವಶನ್ಸ್ ನಿಮಗೂ ಸಹ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯು ವಿಲ್ ಗೆಟ್ ಎ ಕ್ಲಾರಿಟಿ ಆನ್ ಇಟ್. ಓಕೆ ರೈಟ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ದಟ್ ಇಸ್ ಹೌ ಟು ಸಾಲ್ವ್ ನೀಟ್ ಫಿಸಿಕ್ಸ್ MCQ ಫಾಸ್ಟರ್. ಸೊ ವೆರಿ ಫಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಡೈಮೆನ್ಷನಲ್ ಅನಾಲಿಸಿಸ್ ಶಾರ್ಟ್ ಕಟ್. ಇದರಲ್ಲಿ ನೀವು ಯೂನಿಟ್ಸ್ ನ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಬಹುದು ಅಥವಾ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು. ಸೊ ಹೇಗೆ ಅಂತೇಳಿ ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ದ ವೆರಿ ಫಸ್ಟ್ ನೋಡಿದ್ರೆ ಎ ಕ್ರಿಟಿಕಲ್ ವೆಲಾಸಿಟಿ VC of a liquid flowing through a capillary tube depends on the radius of the tube r, density of the liquid rho and coefficient of viscosity VC. Which of the following relation is the correct? ಇಲ್ಲಿ ಡೈರೆಕ್ಟ್ ಆಗಿ ಫಾರ್ಮುಲಾ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ನೋಡಿದ್ರೆ ಎಲ್ಲನೂ ಸಹಿತ ಸಿಮಿಲರ್ ತರ ಅನ್ಸುತ್ತೆ, ಬಟ್ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಐಡೆಂಟಿಫೈ ಮಾಡಬೇಕು. ಇವಾಗ ನೋಡಿದ್ರೆ ನಿಮಗೆ ಮರ್ತೋಗಿರುತ್ತೆ ಅನ್ಕೊಳ್ಳಿ, ಇವಾಗ ನನಗೂ ನೆನಪಿಲ್ಲ ಯಾವ ಫಾರ್ಮುಲಾ ಅಂತ ನೆನಪಿಲ್ಲ ಅನ್ಕೊಳ್ಳಿ. ಓಕೆನಾ? ಸೊ ಅವಾಗ ನೀವು ಯಾವ ತರ ಮಾಡಬೇಕು, ನಿಮಗೆ ಎರಡು ರೀತಿಯಲ್ಲಿ ತೋರಿಸ್ತೀನಿ. ಒಂದು ಯೂನಿಟ್ ಮೆಥಡ್, ಇನ್ನೊಂದು ಡೈಮೆನ್ಷನಲ್ ಫಾರ್ಮುಲಾ ಮೆಥಡ್. ಇಲ್ಲ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಮಗೆ ಏನೇನು ಕೊಟ್ಟಿರೋದು, ಸರ್ ರೇಡಿಯಸ್ ಮತ್ತೆ ಡೆನ್ಸಿಟಿ ಅಂಡ್ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕೇಳ್ತಿರೋದು ವಿಚ್ ಇಸ್ ದ ರಿಲೇಷನ್, ಅಂದ್ರೆ ಕ್ರಿಟಿಕಲ್ ವೆಲಾಸಿಟಿ ರಿಲೇಷನ್ ಏನು ಅಂತ ಕೇಳ್ತಿರೋದು. ನಮಗೆ ಗೊತ್ತಿರೋ ಪ್ರಕಾರ ವೆಲಾಸಿಟಿದು ಯೂನಿಟ್ ಏನು, ಸರ್ ಇಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. ಅದೇ ಡೈಮೆನ್ಷನಲ್ ಫಾರ್ಮುಲಾ ಅಂತಾರೆ m ಪವರ್ 0 L ಪವರ್ 1 T ಪವರ್ -1 ಅಂತ ಬರುತ್ತೆ. ಇದರಲ್ಲಿ ಯಾವ್ದ್ರಲ್ಲೂ ಒಂದು ತಗೊಳ್ಳಿ, ನಾನು ಯೂನಿಟ್ಸ್ ನ ತಗೊಳ್ತೀನಿ. ಸೊ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಯಾವ್ದ್ರಲ್ಲಿ ಬರಬೇಕು, ನಮಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರಬೇಕು. ಅಂಡ್ ವಾಟ್ ಇಸ್ ದ ಯೂನಿಟ್ ಆಫ್ ರೇಡಿಯಸ್, ದಟ್ ಇಸ್ ದ ಮೀಟರ್. ಅಂಡ್ ಯೂನಿಟ್ ಆಫ್ ಡೆನ್ಸಿಟಿ ದಟ್ ಇಸ್ ಅ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಅದೇ ರೀತಿ ವಿಸ್ಕೋಸಿಟಿ ಅಂತ ನೋಡಿದ್ರೆ ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್. ಓಕೆನಾ? ಸೊ ಈ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡ್ರೆ ಫಸ್ಟ್ ರಿಲೇಷನ್ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ, ವೆರಿ ಫಸ್ಟ್ ರಿಲೇಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಚೆಕ್ ಮಾಡೋಣ ನಮಗೆ ಮೀಟರ್ ಪರ್ ಸೆಕೆಂಡ್ ಬರುತ್ತಾ ಇಲ್ಲ ಅಂತ. ಸರ್ ಯಾಕೆ ಮೀಟರ್ ಪರ್ ಸೆಕೆಂಡ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಕೊಟ್ಟಿರೋದು ಕ್ರಿಟಿಕಲ್ ವೆಲಾಸಿಟಿ, ಎನಿ ಟೈಪ್ ಆಫ್ ವೆಲಾಸಿಟಿ ಅಥವಾ ಸ್ಪೀಡ್ ಹ್ಯಾವಿಂಗ್ ಸೇಮ್ SI ಯೂನಿಟ್, ದಟ್ ಇಸ್ ದ ಮೀಟರ್ ಪರ್ ಸೆಕೆಂಡ್ ಬರಬೇಕು. ಬಂದ್ರೆ ದಟ್ ರಿಲೇಷನ್ ಇಸ್ ಕರೆಕ್ಟ್ ಅಂತ. ಸೊ ಏನ್ ಮಾಡಬೇಕು, ಫಸ್ಟ್ ರಿಲೇಷನ್ ಅಲ್ಲಿ ಯೂನಿಟ್ ಆಫ್ ಈಟನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಕೋಫಿಷಿಯಂಟ್ ಆಫ್ ವಿಸ್ಕೋಸಿಟಿ ಏನ್ ಬರುತ್ತೆ, ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಕೆಳಗಡೆ ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಅಂಡ್ ಇಂಟು ಆರ್ ಅಂದ್ರೆ ಮೀಟರ್ ಅಲ್ಲಿ ಬರುತ್ತೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಯಾವ ತರ ನೋಡಿ, ಫಸ್ಟ್ ಏನ್ ಮಾಡಬೇಕು, ಯೂನಿಟ್ ಆಫ್ ವಿಸ್ಕೋಸಿಟಿ ದಟ್ ಇಸ್ ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್, ಡೆನ್ಸಿಟಿ ಕೆಜಿ ಪರ್ ಮೀಟರ್ ಕ್ಯೂಬ್, ರೇಡಿಯಸ್ ಮೀಟರ್. ಸೊ ಫಸ್ಟ್ ರಿಲೇಷನ್ ನ ಕನ್ಸಿಡರ್ ಮಾಡ್ಕೊತೀನಿ, ದಟ್ ಇಸ್ ಈಟಾ ಡಿವೈಡೆಡ್ ಬೈ ರೋ ಇಂಟು ಆರ್. ಸೊ ಈಟಾದು ತಗೊಂಡ್ರೆ ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್, ಕೆಳಗಡೆ ಕೆಜಿ ಪರ್ ಮೀಟರ್ ಕ್ಯೂಬ್ ಇಂಟು ಮೀಟರ್. ಓಕೆ, ಸೊ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಕೆಜಿ ಗೆಟ್ ಕ್ಯಾನ್ಸಲ್. ಇಲ್ಲಿ ಮೀಟರ್ ಅಂಡ್ ಮೀಟರ್ ಸ್ಕ್ವೇರ್ ಉಳಿಯುತ್ತೆ. ಮೇಲ್ಗಡೆ ಹೋದ್ರೆ ನಿಮಗೆ ಏನು ಉಳಿಯುತ್ತೆ, ಮೀಟರ್ ಪವರ್ 2 -1 ಅಂತ ಆಗುತ್ತೆ. ಮೀಟರ್ ಉಳಿಯುತ್ತೆ. ಅಂಡ್ ಇಲ್ಲಿ ಪರ್ ಸೆಕೆಂಡ್ ಇದೆ, ಪರ್ ಸೆಕೆಂಡ್. ಸೊ ನಮಗೆ ಮೀಟರ್ ಪರ್ ಸೆಕೆಂಡ್ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಸಿಕ್ತು. ಓಕೆನಾ? ಸೊ ಹಾಗಿದ್ದಾಗ ನಮಗೆ ರೈಟ್ ಆನ್ಸರ್ ಯಾವುದು, ಫಸ್ಟ್ ಆಪ್ಷನ್ ಎ. ಓಕೆ, ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಆಗುತ್ತೆ. ಸಪೋಸ್ ಸರ್ ಇದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಗೋ ಫಾರ್ ದ ಸೆಕೆಂಡ್ ಒನ್. ಓಕೆ, ಸೊ ಗೋ ಫಾರ್ ದ ಸೆಕೆಂಡ್ ಆಪ್ಷನ್. ಅದು ಮ್ಯಾಚ್ ಆಗಲಿಲ್ಲ ಅಂದ್ರೆ ಗೋ ಫಾರ್ ದ ಥರ್ಡ್ ಒನ್. ಅದು ಮ್ಯಾಚ್ ಆಗಲ್ಲ, ಗೋ ಫಾರ್ ದ ಲಾಸ್ಟ್ ಒನ್. ಅದು ಮ್ಯಾಚ್ ಆಗಿ ಆಗುತ್ತೆ. ಓಕೆ, ಸೊ ಸಪೋಸ್ ನಿಮಗೆ 3 ಮ್ಯಾಚ್ ಆಗಲಿ ಅಂದ್ರೆ ರೈಟ್ ಆನ್ಸರ್ ದಟ್ ವಿಲ್ ಬಿ ದ ಡಿ. ಇಲ್ಲಿ ನಮಗೆ ಫಸ್ಟಿಗೆ ಆನ್ಸರ್ ಸಿಕ್ತು. ಸೊ ಅದರಿಂದ ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ಮೆಥಡ್, ಇದು ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್ ಆಯ್ತು, ಯೂನಿಟ್ಸ್ ಅಥವಾ ಡೈಮೆನ್ಷನಲ್ ಫಾರ್ಮುಲಾ ಮೂಲಕ. ಓಕೆನಾ? ನೌ ನೆಕ್ಸ್ಟ್ ಒನ್ ದಟ್ ಇಸ್ ಪ್ರಪೋರ್ಷನಾಲಿಟಿ ಅಂಡ್ ರೇಷಿಯೋ ಮೆಥಡ್. ನಿಮಗೆ ಕ್ವಶನ್ಸ್ ಕೇಳ್ತಾರ, ಇವಾಗ ವೆಲಾಸಿಟಿ ಫಸ್ಟ್ ಇಷ್ಟಿತ್ತು ಅಂಡ್ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಮತ್ತೆ ವೆಲಾಸಿಟಿ ಎಷ್ಟಿರಬೇಕು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ಅಂತ. ಓಕೆ, ರೇಷಿಯೋ ಫಾರ್ಮ್ ಅಲ್ಲಿ ಕೇಳ್ತಾರೆ, ಕಂಪ್ಯಾರಿಸನ್. ಓಕೆ, ಅವಾಗ ಯಾವ ತರ ನೋಡ್ಬೇಕು, ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ನೋಡಿಲಿ, ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಆಕ್ಸಲರೇಟೆಡ್ ಥ್ರೂ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ V ವೋಲ್ಟ್ is lambda. If the accelerating potential is increased to 4 volt, the new wavelength will be ಅಂತ ಕೇಳ್ತಾರದು. ನಮಗೆ ರಿಲೇಷನ್ ಏನು, ಡಿ ಬ್ರಾಗ್ಲಿ ವೇವ್ ಲೆಂತ್. ಸರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ನೋಡ್ಕೊಂಡ್ರೆ ದಟ್ ಇಸ್ H ಡಿವೈಡೆಡ್ ಬೈ P. ಅದನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಎನರ್ಜಿ ಕನ್ವರ್ಟ್ ಮಾಡಬೇಕು. ಅಂದ್ರೆ ನಿಮಗೆ ಲ್ಯಾಂಬ್ಡಾ ದಟ್ ಇಸ್ ಈಕ್ವಲ್ಸ್ ಟು H ಡಿವೈಡೆಡ್ ಬೈ √2 2m ಅಂತ ಬರುತ್ತೆ. ಓಕೆ, ಬಿಕಾಸ್ P ಅನ್ನೋದು ದಟ್ ಇಸ್ ಅ ಮೊಮೆಂಟಮ್, ಅದನ್ನ ಎನರ್ಜಿ ಕನ್ವರ್ಟ್ ಮಾಡ್ಕೊಂಡ್ರಿ. ಎನರ್ಜಿನ ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಅದು ಹೇಗೆ, ನಿಮಗೆ ಫೈನಲ್ ಎಕ್ಸ್ಪ್ರೆಷನ್ ಯಾವ ತರ ಬರುತ್ತೆ ನೋಡಿ. ಇಲ್ಲಿ ಲ್ಯಾಂಬ್ಡಾ ದಟ್ ಇಸ್ ಈಕ್ವಲ್ಸ್ ಟು H ಡಿವೈಡೆಡ್ ಬೈ √2 2mq ಇಂಟು V, ವೇರ್ V ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ನಮಗೆ ನೋಡಿ ಈ H ಇಸ್ ಕಾನ್ಸ್ಟೆಂಟ್ ಅಲ್ವಾ? ಎಸ್ ಸರ್, H ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಮೆಥಡ್ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. H ಇಸ್ ಕಾನ್ಸ್ಟೆಂಟ್, 2 ಇಸ್ ಕಾನ್ಸ್ಟೆಂಟ್, m ಇಸ್ ಕಾನ್ಸ್ಟೆಂಟ್, q ಇಸ್ ಆಲ್ಸೋ ಕಾನ್ಸ್ಟೆಂಟ್, ಅಂಡ್ ಓನ್ಲಿ ಡಿಫರೆಂಟ್ ವೇರಿಯಬಲ್ ಥಿಂಗ್ ಇಸ್ ಲ್ಯಾಂಬ್ಡಾ ಅಂಡ್ V.
ಕರೆಕ್ಟ್. ಅದಕ್ಕೆ ನಾನೇನ್ ಮಾಡ್ತೀನಿ, ಲ್ಯಾಂಬ್ಡಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/√v, ಅಥವಾ ನೀವು ಹೇಳ್ಬೋದು ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು √v ಅಂತ. ಇಲ್ಲಿ ನಾವು ರಿಟರ್ನ್ ದ ರೇಷಿಯೋ ಡೈರೆಕ್ಟ್ಲಿ. ನಿಮಗೆ ಬೇಕಾಗಿರೋದು ಲ್ಯಾಂಬ್ಡಾ 2. ಓಕೆ, ಸೊ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ರೆಸಿಪ್ರೋಕಲ್ ಆಗಿರಿಂದ ಇಲ್ಲಿ ಲ್ಯಾಂಬ್ಡಾ 2 ಬಂದ್ರೆ ಇಲ್ಲಿ v1 ಬರಬೇಕು, ಅಂಡ್ ಇಲ್ಲಿ ಲ್ಯಾಂಬ್ಡಾ 1 ಬಂದ್ರೆ v2 ಅಂತ ಬರಬೇಕು, ಬಿಕಾಸ್ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿತ್ತು, v. ಸೆಕೆಂಡ್ ಎಷ್ಟಾಯ್ತು, ಇನ್ಕ್ರೀಸ್ ಟು 4 ವೋಲ್ಟ್. ಓಕೆ, ಸೊ 4 ವೋಲ್ಟ್, ವಿ ಗೆಟ್ ಕ್ಯಾನ್ಸಲ್, 1 ಡಿವೈಡೆಡ್ ಬೈ √4, ಆ √4 ನಾಚೆ ತಗೊಂಡ್ರೆ 1/2 ಆಗುತ್ತೆ. ಸೊ ಲ್ಯಾಂಬ್ಡಾ 2 ಗೆ ಬೇಕಾದ್ರಿಂದ, ಸೊ ಲ್ಯಾಂಬ್ಡಾ 1 ಡಿವೈಡೆಡ್ ಬೈ 2 ಆಗುತ್ತೆ. ಲ್ಯಾಂಬ್ಡಾ 1 ಏನಿದೆ ದಟ್ ಇಸ್ ಅ ಲ್ಯಾಂಬ್ಡಾ. ಓಕೆ, ಸೊ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಸಿ. ಈ ತರ ಪ್ರಪೋರ್ಷನಲಿಟಿನ ಸಾಲ್ವ್ ಮಾಡಬಹುದು. ಓಕೆ, ಪ್ರಪೋರ್ಷನಲಿಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ನೀವೇನಾದ್ರೂ ಎಚ್ ವ್ಯಾಲ್ಯೂ, ಎಂ ವ್ಯಾಲ್ಯೂ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ತುಂಬಾ ಲೆಂತ್ ಆಗುತ್ತೆ. ಕ್ಯಾಲ್ಕುಲೇಟರ್ ಸಹಿತ ಇರಲ್ಲ. ಎಚ್ ವ್ಯಾಲ್ಯೂ 6.6 × 10⁻³ ಜೂಲ್ ಸೆಕೆಂಡ್ ಆಗಿರುತ್ತೆ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟಿರೋದು ಯಾವುದು, ಇಲ್ಲಿ ಡಿ ಬ್ರಾಗ್ಲಿ ಎಲೆಕ್ಟ್ರಾನ್ ಕೊಟ್ಟಿರೋ ಮಾಸ್ ಆಫ್ ದ ಎಲೆಕ್ಟ್ರಾನ್ 9.1 × 10⁻31 kg. ಈ ತರ ಎಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಕೂತ್ರೆ ನಿಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಈ ರೇಷೋ ಅಥವಾ ಪ್ರಪೋರ್ಷನಲಿಟಿನ ನೀವು ಸಾಲ್ವ್ ಮಾಡಬಹುದು ಯೂಸಿಂಗ್ ದಿಸ್. ಯು ಕ್ಯಾನ್ ಸಾಲ್ವ್ ಇಟ್. ಓಕೆನಾ. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ದಟ್ ಈಸ್ ವಿಜುವಲೈಸಿಂಗ್ ಬೌಂಡ್ರಿ ಕಂಡೀಷನ್ ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಇಲ್ಲಿ ನಿಮಗೆ ವಿಜುವಲೈಸಿಂಗ್ ಬೌಂಡ್ರಿ ಕಂಡೀಷನ್ ಮತ್ತೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತಂದ್ರೆ ಏನು, ನಿಮಗೆ ಏನಾದ್ರೂ ಆ ಫಾರ್ಮುಲಾ ಆಂಗಲ್ ಮೇಲೆ ಡಿಪೆಂಡೆಂಟ್ ಇತ್ತಂದ್ರೆ ಯು ಕ್ಯಾನ್ ಕನ್ಸಿಡರ್ ಆಂಗಲ್ θ is equals to 0, θ is equals to 90. These are the extreme values ಅಂತ ಕರಿತೀವಿ. ಅದೇ ಸರ್ ಪೊಸಿಷನ್ ಅಲ್ಲಿ ಕೊಟ್ರೆ x is equals to 0 and x is equals to infinity. ಸೊ ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ರೆ ಫೈನಲ್ ಪಾಯಿಂಟ್ಸ್. ಓಕೆ, ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು. ಇಲ್ಲಿ ಸರ್ ಇದು ಅರ್ಥ ಆಗ್ಲಿಲ್ಲ, ವಿಜುವಲೈಸಿಂಗ್ ಬೌಂಡ್ರಿ ಕಂಡೀಷನ್ಸ್ ಅಂತಂದ್ರೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಹೇಳಿದ್ವಿ. ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಅ ಡಿಸ್ಟೆನ್ಸ್ x ಆನ್ ದ axis of the uniform charge ring of a radius r and total charge q is given by expression. Which of the following is correct? ಇಲ್ಲೂ ಸಹಿತ ನಮಗೆ ಫಾರ್ಮುಲಾ ಬೇಸ್ ಕೊಟ್ಟಿದ್ದಾರೆ. ಯಾರ್ಯಾರು ಓದಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ದ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಅಂತ. ಸಪೋಸ್ ನಿಮಗೆ ಇದರಲ್ಲಿ 4ರಲ್ಲಿ ಯಾವ್ದಂತ ಗೊತ್ತಿಲ್ಲ. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನಮಗೆ ಥೀಟಾ ಮೇಲೆ ಡಿಪೆಂಡೆಂಟ್ ಇಲ್ಲ. ಸೊ ಮಿಕ್ಕಿದ ಯಾವುದು ಪೊಸಿಷನ್ ಮೇಲೆ. ಪೊಸಿಷನ್ಗೆ ಯಾವ ವ್ಯಾಲ್ಯೂಸ್ ಇರುತ್ತಪ್ಪ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದ್ರೆ 0 ಮತ್ತೆ ಲಾಸ್ಟ್ ಒನ್ ಇನ್ಫಿನಿಟಿ. ಸೊ ಫಸ್ಟ್ 0ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ E is equals to KQ 0 divided by R² 0² 3/2. ಇಲ್ಲಿ 0 ಅಂದ್ರೆ E is equals to 0 ಆಗುತ್ತೆ. It is possible. Okay, so it is possible. At the center, okay, so at the center, E can be 0. Okay, so E can be 0. Okay, so E can be 0. Next one, E is equals to KQR divided by R² plus X² 1/2. ಇಲ್ಲಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, so this is E is not equal to 0. ಇದು not possible. At the center, okay, so at the center of the loop ಅಥವಾ ರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಸಹಿತ E is equals to 0 ಆಗುತ್ತೆ. ರೈಟ್. ಸೊ ಇಲ್ಲಿ 0 ಆಗಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು 0. ರೈಟ್. ಸೊ ಇಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡಿದ್ರೆ ನಮಗೆ ಬಿ ಮತ್ತೆ ಡಿ ಎಲಿಮಿನೇಟ್ ಆಯ್ತು. ನಮಗೆ ಆನ್ಸರ್ ಉಳಿದಿರೋದು ಎ ಮತ್ತೆ ಸಿ. ಇವಾಗ ಏನ್ ಮಾಡ್ಬೇಕು ಸರ್, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ನ ತಗೊಳ್ಳಿ. ವಾಟ್ ಇಫ್ ಇಟ್ ಇಸ್ ಇನ್ಫಿನಿಟಿ ಅಂತ ಹೇಳಿದೆ. ಇನ್ಫಿನಿಟಿ ಅಂದ್ರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಅಂತ. ಆರ್ ಗೆ ಸಮ್ ವ್ಯಾಲ್ಯೂಸ್ ಇರ್ತಲ್ಲ, ರೇಡಿಯಸ್ ಆಫ್ ದ ರಿಂಗ್ ವ್ಯಾಲ್ಯೂ ಇರುತ್ತೆ. ವೇರ್ ಎಕ್ಸ್ ಇಸ್ ಇನ್ಫಿನಿಟಿ ಅಂದ್ರೆ ದಟ್ ಇಂಡಿಕೇಟ್ಸ್ ಎಕ್ಸ್ ಇಸ್ ಮಚ್ 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 ಗ್ರೇಟರ್ ದೆನ್ ಆರ್ ಅಂತ. ಇವಾಗ ಸಪೋಸ್ ಎಕ್ಸ್ ಈಸ್ ಗ್ರೇಟರ್ ದೆನ್, ಓಕೆ, ಸೊ ಎಕ್ಸ್ ಈಸ್ ಮಚ್ 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 ಗ್ರೇಟರ್ ದೆನ್ ಆರ್ ಅಂತ ಮಾಡಿದ್ರೆ ಏನಾಗುತ್ತೆ, ಯು ಕ್ಯಾನ್ ಇಗ್ನೋರ್ ದಿಸ್ ಆರ್. ನಿಮಗೆ ಉಳಿದೇನು ಸರ್, ಇ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ದ ಕೆ ಕ್ಯೂ ಸರ್ ಡಿವೈಡೆಡ್ ಬೈ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, x² ಅಂತ ಉಳಿತೆ. ಎಸ್ ಇಟ್ ಇಸ್ ಪಾಸಿಬಲ್. ಓಕೆ, ಎಸ್ ಇಟ್ ಇಸ್ ಅ ಪಾಸಿಬಲ್. ಅದೇ ನಾವು ಸಿ ಅಂತ ತಗೊಂಡಾಗ, ಸೊ ಎಕ್ಸ್ ಇಸ್ ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ವಿಚ್ ಇಸ್ ಮಚ್ 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 ಇಟ್ ಇಸ್ ಇಗ್ನೋರ್ ಅಂತಂದ್ರೆ ಇದನ್ನ ಇಗ್ನೋರ್ ಮಾಡಿದ್ರೆ ಈ ವ್ಯಾಲ್ಯೂ ಅಪ್ ಟು ಇನ್ಫಿನಿಟಿ ಆಗ್ಬಿಡುತ್ತೆ. ಓಕೆ, ಸೊ ಅಪ್ ಟು ಇನ್ಫಿನಿಟಿ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ಇಟ್ ಇಸ್ ಫಿಸಿಕಲಿ ಅಥವಾ ಸಿಗ್ನಿಫಿಕೆಂಟಲಿ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು. ಸೊ ಇದರಿಂದ ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡಿದ್ರೆ, ಸೊ ದಟ್ ಇಸ್ ಆಪ್ಷನ್ ಎ ಅಂತ ಗೊತ್ತಿರುತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಲವೊಂದು ಸ್ಟೂಡೆಂಟ್ಸ್ಗೆ ಬೌಂಡ್ರಿ ಕಂಡೀಷನ್ ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಗೊತ್ತಿಲ್ಲ. ಸರ್ ಏನೋ ಹೇಳ್ತವ್ರೆ, ಏನೋ ಈಸ್ ಈಕ್ವಲ್ಸ್ 0 ಅಂತ, ಈಸ್ ನಾಟ್ ಈಕ್ವಲ್ ಟು 0 ಅಂತ. ಸ್ವಲ್ಪ ಬೇಸಿಕ್ ಐಡಿಯಾ ಅಂತ ಇರಬೇಕು. ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೂ ಸಹಿತ ನಿಮಗೆ ಬೇಸಿಕ್ ಐಡಿಯಾಸ್ ಅಂತ ಇರಬೇಕು. ಓಕೆ, ಸೊ ಈ ತರ ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ, ಓಕೆ, ಸೊ ಡೆಫಿನೆಟ್ ಆಗಿ ನಿಮಗೆ ಈಸಿಯಾಗಿ ಮತ್ತೆ ಕಮ್ಮಿ ಟೈಮಲ್ಲಿ ಆನ್ಸರ್ಸ್ ನ ಮಾಡಬಹುದು. ಓಕೆನಾ. ಎಸ್. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಇರ್ಲಿ ಅಂತೇಳಿ ಟೈಪ್ ಮಾಡಿಟ್ಟಿರೋದು. ಲೇಟರ್ ಆನ್ ಯು ಕ್ಯಾನ್ ವಾಚ್ ಇಟ್. ಓಕೆ, ನೆಕ್ಸ್ಟ್ ಒನ್, ಅಪ್ರಾಕ್ಸಿಮೇಷನ್ಸ್ ಇನ್ ಅ ಕ್ಯಾಲ್ಕುಲೇಷನ್. ನಿಮಗೆ ಅಪ್ರಾಕ್ಸಿಮೇಷನ್ ಇನ್ ಅ ಕ್ಯಾಲ್ಕುಲೇಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಪೈ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 3.14. ನಿಮಗೆ ಪೈ ಸ್ಕೋರ್ ಅಂತಂದ್ರೆ ಇಟ್ ಇಸ್ ಲೈಕ್ ಬಿಟ್ವೀನ್ 9 and 10. ಅವಾಗ ಅಪ್ರಾಕ್ಸಿಮೇಷನ್ ತಗೊಂಡು ದಟ್ ಇಸ್ 10 ಅಂತ ಮಾಡಿ. ಜಿ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅವಾಗ ಜಿ ವ್ಯಾಲ್ಯೂ ಸ್ಮಾಲ್ ಲೆಟರ್ ಜಿ ಹೇಳ್ತಿರೋದು. ಓಕೆ, ಸೊ ಸ್ಮಾಲ್ ಲೆಟರ್ ಜಿನ ತಗೊಂಡ್ರೆ ದಟ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ಪೈ ವ್ಯಾಲ್ಯೂ 3.14 ಪೈ ಸ್ಕ್ವೇರ್, ಇಟ್ ಇಸ್ ಡೈರೆಕ್ಟ್ಲಿ ಕ್ಯಾನ್ ಕನ್ಸಿಡರ್
10 ಅಂತೇಳಿ. ಓಕೆನಾ? ಸೊ ಈ ತರ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಎಕ್ಸಾಂಪಲ್ ನೋಡಿ, ಫೈಂಡ್ ದ ಎನರ್ಜಿ ಆಫ್ ಅ ಫೋಟಾನ್ ಆಫ್ ಅ ವೇವ್ ಲೆಂತ್ ಲ್ಯಾಂಬ್ಡಾ 4000 ಆಂಗ್ಸ್ಟ್ರಮ್. ಇಲ್ಲಿ H ವ್ಯಾಲ್ಯೂ ಕೊಡಿದ್ರೆ 6.63 into 10 power minus 34 ಜೂಲ್ ಸೆಕೆಂಡ್ ಅಂಡ್ C ವ್ಯಾಲ್ಯೂ 3 into 10 power 8 ಮೀಟರ್ per second. ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ನಿಮಗೆ ಯು ಹ್ಯಾವ್ ಅ ರಿಲೇಷನ್ ದಟ್ ಇಸ್ HC ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು H ವ್ಯಾಲ್ಯೂ, C ವ್ಯಾಲ್ಯೂ, ಲ್ಯಾಂಬ್ಡಾ ವ್ಯಾಲ್ಯೂ ಮಾಡ್ತಾ ಕೂತ್ರೆ ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ನಿಮಗೆ ಶಾರ್ಟ್ ಕಟ್ ಮೆಥಡ್ ಇದೆ, ದಟ್ ಇಸ್ 1242 ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಎಲೆಕ್ಟ್ರಾನ್ ವೋಲ್ಟ್, ಅಂದ್ರೆ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಂತ. ಸೊ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಯು ಕ್ಯಾನ್ ಮಲ್ಟಿಪ್ಲೈ 1.6 to convert into joule. So ಈ ಮೆಥಡ್ ಆದ್ರೂ ಯೂಸ್ ಮಾಡಿ ಟು ಕನ್ವರ್ಟ್ ಇಂಟು ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಸೊ ಬಿಕಾಸ್ ಸಮ್ ಟೈಮ್ಸ್ ಜೂಲ್ ಅಲ್ಲಿ ಕೇಳೋ ಬದಲು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೇಳ್ತಾರೆ. ಸರ್ ನಮಗೆ ಇದು ಬೇಡ, ನಮಗೆ ಈ ಎಲೆಕ್ಟ್ರಾನ್ ವೋಲ್ಟ್ ಬೇಡ, ಡೈರೆಕ್ಟ್ ಆಗಿ ನಮಗೆ ಜೂಲ್ ಅಲ್ಲೇ ಬೇಕಂತಂದ್ರೆ ಈ ಯು ಹ್ಯಾವ್ ಅ ಶಾರ್ಟ್ ಕಟ್ ಮೆಥಡ್. ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್. ಓಕೆ, ಸೊ ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಅ ಜೂಲ್ 20 into 10 power minus 26 divided by lambda. Okay, so 20 into 10 power minus 26 divided by lambda. ಇದು ಹೇಗೆ ಬಂತಂದ್ರೆ ಸರ್, ಸೊ ಸಿಂಬಲ್ ಮ್ಯಾಥಮೆಟಿಕಲಿ ಅಪ್ರಾಕ್ಸಿಮೇಷನ್ ತಗೊಂಡ್ರೆ 10 power minus 26 divided by ಲ್ಯಾಂಬ್ಡಾ ಅಂತ. ಓಕೆ, ಸೊ ಲ್ಯಾಂಬ್ಡಾ. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ ಅ ಜೂಲ್. ಸರ್ ಇದು ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್, ಇದು ಇನ್ ಟರ್ಮ್ಸ್ ಆಫ್ ಅ ಜೂಲ್. ಓಕೆ, ಸೊ ಎಸ್, ಈ ತರ ಶಾರ್ಟ್ ಕಟ್ ಗಳನ್ನ ನೀವು ನೆನಪಾಳಿ ಇಟ್ಕೋಬೇಕು. ಓಕೆನಾ? ಸೊ ಈ ತರ ಮಾಡೋದ್ರಿಂದ ಅಪ್ರಾಕ್ಸಿಮೇಷನ್ ತುಂಬಾ ಈಸಿ ಆಗ್ಬಿಡುತ್ತೆ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ನೋಟ್ಸ್ ನಾವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆ, ಸೊ ಫಾರ್ ಯುವರ್ ರೆಫರೆನ್ಸ್ ನೀವು ವಾಟ್ಸ್ಆಪ್ ನ ರೆಫರ್ ಮಾಡಬಹುದು. ಓಕೆ, that's it for a today session. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.